ರಾಜ್ಯದ 4 ಲಕ್ಷ ಕೋಟಿ ಬಜೆಟ್ನಲ್ಲಿ SC STಗಳಿಗೆ ಸುಮಾರು 42,000 ಕೋಟಿ ರೂಪಾಯಿಗಳನ್ನ ನಾವು ಅನುದಾನ ಒದಗಿಸಿದೀವಿ SCP TSP ಯೋಜನೆ ಅಡಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ 42,000 ಕೋಟಿ ರೂಪಾಯಿಗಳಲ್ಲಿ ಸುಮಾರು 21,000 ಕೋಟಿ ರೂಪಾಯಿಗಳನ್ನ 7C ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು 13,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 80% ಹಣ ಇಲ್ಲೇ ವರ್ಗಾವಣೆ ಆಗ್ತಾ ಇದೆ. ಆದ್ರೆ ನಾವು 42,000 ಕೋಟಿ ಕೊಟ್ಟಿದೀವಿ ಅಂತೇಳಿ SC STಗಳ ಮೂಗಿಗೆ ತುಪ್ಪ ಸಾವರ್ತಕ್ಕಂಥ, ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಬಹುಜನ್ ಸಮಾಜ್ ಪಾರ್ಟಿ ಇದನ್ನ ಖಂಡಿಸುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ನೀವು ಬಳಸ್ತಾ ಇರ್ತಕ್ಕಂಥ ಹಣ ಏನಿದೆ ಅದು ಜನರಲ್ ಸ್ಕೀಮ್ ಆಗಿರೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಅದಕ್ಕೆ ಜನರಲ್ ಬಜೆಟ್ ಅನ್ನ ಹಣವನ್ನ ಒದಗಿಸಬೇಕೆ ಹೊರತು SCP TSP ಇಂದ ಬಳಸ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸೂಕ್ತ ಅಲ್ಲ. ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿದ್ದಂತ ಸಮಾಜ ಕಲ್ಯಾಣ ಸಚಿವರು ಮತ್ತು ಮೀಸಲು ಕ್ಷೇತ್ರಗಳಿಂದ ಗೆದ್ದಿರತಕ್ಕಂಥ ಸುಮಾರು 51 ಜನ SC ST MLAಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಬಾಯಿ ಕಟ್ಟಿದ ನಾಯಿಗಳ ತರ ಕೂತಿದ್ದಾರೆ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೀಸಲು ಕ್ಷೇತ್ರಗಳಿಂದ ಗೆದ್ದಂತವ್ರು SC STಗಳ ಹಕ್ಕುಗಳನ್ನ ಕಾವಲು ಕಾಯ್ತಕ್ಕಂಥ ನಾಯಿಗಳ ರೀತಿ ಕಾಪಾಡಬೇಕಂತ. ಆದ್ರೆ ಇವರು ಬಾಯಿ ಕಟ್ಟಿದ ನಾಯಿಗಳಾಗಿದ್ರು. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಈ SCP TSP ಯೋಜನೆಯಲ್ಲಿ SC STಗಳನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಮನೋಭಾವಕ್ಕಿಂತ ಈ ಯೋಜನೆ ಹೆಸರಿನಲ್ಲಿ ಓಟನ್ನ ಗಳಿಸ್ಕೊಳ್ತಕ್ಕಂಥ ತಂತ್ರ ಕುತಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. SC SP ಮತ್ತು TSP ಯೋಜನೆಯ ಒಂದೇ ಒಂದು ಪೈಸಾ ಹಣವನ್ನು ಕೂಡ ಬೇರೆ ಯೋಜನೆಗಳಿಗೆ ಬಳಸಬಾರದು. ಇದನ್ನ ಸಂಪೂರ್ಣವಾಗಿ SC STಗಳ ಆರ್ಥಿಕ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ, ಇವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡ್ಲಿಕ್ಕೋಸ್ಕರವೇ ಬಳಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ.